ನಮಸ್ತೆ ಕರ್ನಾಟಕ. BBK ಬಿಗ್ ಬಾಸ್ 11 ಕನ್ನಡ ಸೀಸನ್ 11 107ನೇ ಸಂಚಿಕೆ ರಿವ್ಯೂ. ಸಂಚಿಕೆಯ ಪ್ರಾರಂಭದಲ್ಲಿ ಧನ್ರಾಜ್ ಸೇವ್ ಆಗಿರುವಂಥ ಯನ್ಮಲಪ್ಪ ಅವರನ್ನು ಬಿಗ್ ಬಾಸ್ ಹಾಗೂ ಸುದೀಪ್ ಅವ್ರಿಗೆ ಹೇಳಿ ಧನ್ಯವಾದ ಹೇಳ್ತಾ ಇರ್ತಾರೆ. ಆ ಕಾನ್ವರ್ಸೇಷನ್ ಆದಮೇಲೆ ಭವ್ಯಗೌಡ ಹಾಗೂ ವಿಕ್ರಮ್ ಅವರು ಒಂದು ಕಾನ್ವರ್ಸೇಷನ್ ನಡೀತೆ. ಭವ್ಯ, ಕೆಲಸ ಮಾಡೋಕ್ಕೆ ಬಂದಿದ್ದೀವಿ, ನನ್ನ ಕೆಲಸ ನಾನು ಮಾಡಬೇಕು, ನಿಮ್ಮ ಕೆಲಸ ಬೇಕು, ಕೆಲಸ ಮಾಡಿದ್ರೆ ದುಡ್ಡು ಕೊಡೋದು ಅಂತ ಹೇಳ್ತಾ ಇರ್ತಾರೆ. ಆ ಒಂದು ಕಾನ್ವರ್ಸೇಷನ್ ಆದಮೇಲೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರ್ತದೆ. ಬಿಗ್ ಬಾಸ್ ಅನೌನ್ಸ್ಮೆಂಟು ಕಳೆದ ವಾರ ನಡೆದ ಮಾರಿ ಹಬ್ಬದ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಬರುತ್ತೆ. ಭವ್ಯ ಅವರನ್ನು ಜೈಲಾವಧಿ ಮುಕ್ತಾಯವಾಗಿದೆ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಕಳೆದ ವಾರ ಆಚರಿಸಿದ ಮಾರಿ ಹಬ್ಬದ ಪ್ರಸಾದವನ್ನು ವೀಕೆಂಡ್ನಲ್ಲಿ ಸ್ವೀಕರಿಸಿದ್ದೀನಿ ಅಂತ ಬಿಗ್ ಬಾಸ್ ಹೇಳ್ತಾರೆ. ನಮ್ಮ ವಾಡಿಕೆಯಂತೆ ಮಾರಿ ಹಬ್ಬ ಆದ ಮಾರನೇ ದಿವಸ ಹೊಸ ತೊಡಗು ಇರುತ್ತದೆ ಅಂತ ಬಿಗ್ ಬಾಸ್ ಹೇಳ್ತಾ ಇರ್ತಾರೆ. ಹೊಸ ತೊಡಗು ಇರ್ತದೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನಿಮ್ಮ ಪ್ರೀತಿ ಪ್ರಾಪ್ತರಿಂದ ಒಂದು ಸಂದೇಶ ಇದೆ ನಿಮ್ಮೆಲ್ಲರಿಗೂ ಅಂತ ಬಿಗ್ ಬಾಸು ಸುದೀಪ್ ಅವರ ಕಡೆಯಿಂದ ಮಾರಿ ಹಬ್ಬ ಮುಂದುವರಿಯುತ್ತದೆ. ಅದು ಬಿಟ್ಟು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರುವಂಥ ಹನುಮಂತು ಬಿಟ್ಟು ಎಲ್ಲರನ್ನೂ ನಾಮಿನೇಟ್ ಮಾಡ್ತಾರೆ ಸುದೀಪ್ ಅವರು. ಎಲ್ಲರನ್ನೂ ನಾಮಿನೇಟ್ ಮಾಡಿ ಮಾರಿ ಹಬ್ಬ ಮುಂದುವರಿಯುತ್ತದೆ ಅಂತ ಹೇಳಿ ಇಲ್ಲಿಗೆ ಈ ಎಪಿಸೋಡ್ನ ಸುದೀಪ್ ಎಲ್ಲರ ನಾಮಿನೇಟ್ ಆದಮೇಲೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ನಾಮಿನೇಷನ್ನಿಂದ ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಈ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಲು ಈ ವಾರದ ಟಾಸ್ಕ್ಗಳು ಅದಕ್ಕೆ ಅನುಗುಣವಾಗಿ ಮಾಡಿರ್ತವೆ, ಟಾಸ್ಕ್ ರಚನೆ ಆಗಿರ್ತವೆ. ಆ ಟಾಸ್ಕಲ್ಲಿ ಗೆದ್ದು ನಾಮಿನೇಷನ್ನಿಂದ ಪಾರಾಗ್ಬೋದು ಅಂತ ಹೇಳ್ತಾರೆ ಬಿಗ್ ಬಾಸು. ಈ ವಾರದ ಮೊದಲನೇ ಟಾಸ್ಕ್ ಆಗಿ ಏರುತ್ತಾ ಮೇಲೆ ಏರಿ ಈ ವಾರದ ಮೊದಲನೇ ಟಾಸ್ಕ್ ಮೇಲೇರಿ ಟಾಸ್ಕು. ಒಂದು ಅಲಿಗೆ ಮರದ ತುಂಡುಗಳನ್ನು ಒಂದು ಇಳಿಜಾರಿನಲ್ಲಿ ಇಟ್ಟಿರ್ತಾರೆ. ಎಣ್ಣೆಯಲ್ಲಿ ಕಾಲು ಹತ್ಕೊಂಡು ಹೋಗಿ ಹಗ್ಗ ಇಟ್ಕೊಂಡು ಬಂದು ತೆಗೆದುಕೊಂಡು ಬಂದು ಅವ್ರಿಗೆ ಮೀಸಲಿರುವ ಬುಟ್ಟಿಯಲ್ಲಿ ನೀವು ಯಾರನ್ನು ಹೊರಗಡೆ ಹಾಕ್ಬೇಕಂತೀರೋ ಅವರ ಬುಟ್ಟಿಗೆ ಈ ಮರದ ತುಂಡುಗಳನ್ನು ಹಾಕಬೇಕಾಗಿರ್ತದೆ. ಅದು ಈ ಟಾಸ್ಕಲ್ಲಿ ಮಾತಾಡ್ಕೊಂಡು ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಮೊದಲನೇ ರೌಂಡಲ್ಲಿ ಅವ್ರವ್ರ ಪಾಟಿಗೆ ಅವ್ರವ್ರು ಹಾಕಿದ್ರು. ಆಮೇಲೆ ಭವ್ಯ ಹಾಗೂ ಮೋಕ್ಷಿತಾ ಗೌತಮಿ ಅವರ ಬುಟ್ಟಿಗೆ ಹಾಕಿ ಮೊದಲ ರೌಂಡ್ನಲ್ಲಿ ಗೌತಮಿಯನ್ನು ಹೊರಗಾಕ್ತಾರೆ. ಎರಡನೇ ರೌಂಡಲ್ಲಿ ಭವ್ಯ ಹಾಗೂ ಮೋಕ್ಷಿತಾ ರಜತವನ್ನು ಹೊರಗಡೆ ಹಾಕ್ತಾರೆ. ಆದರೆ ರಜತ್ ಹಾಗೂ ಗೌತಮಿ ಮಾತಾಡ್ಕೊಂಡು ಇಲ್ಲ ಮೋಕ್ಷಿತಾ ರಜತ್ ಮಾತಾಡ್ಕೊಂಡ್ರೆ ಟಾಸ್ಕ್ ಬೇರೆ ರೀತಿಯೇ ಇರ್ತದೆ. ಈ ಫಸ್ಟ್ ಯಾರು 4 ಜನ ಮಾತಾಡ್ಕೊಂಡ್ರು, ಫಸ್ಟು ಬರಬೇಕಾದ್ರೆ ಎಲ್ಲರೂ ಅವ್ರವ್ರಿಗೆ ಹಾಕಿ ಆಮೇಲೆ ಇವ್ರು ಹಾಕೋದನ್ನು ನೋಡಿ ರಜತ್ತು ಗೌತಮಿ ಅವ್ರಿಗೆ ಹಾಕ್ತಾರೆ. ಇದು ಮಾತುಕತೆ ಮಾಡಿ ನಡೆಸಿದರೆ ಟಾಸ್ಕ್ ಇನ್ನೂ ಚೆನ್ನಾಗಿರ್ತಾ ಇತ್ತಿದ್ದು. ಈ ಟಾಸ್ಕು ಮೊದಲನೇ ರೌಂಡಲ್ಲಿ ಗೌತಮಿ ಅವರು ಹೊರಗಡೆ ಹೋಗ್ತಾರೆ. ಎರಡನೇ ರೌಂಡಲ್ಲಿ ಭವ್ಯ ಹಾಗೂ ಮೋಕ್ಷಿತಾ ಸೇರಿ ರಜತನ್ನು ಹೊರಗಡೆ ಹಾಕ್ತಾರೆ. ಮೊದಲು ಔಟ್ ಆದಂಥ ಗೌತಮಿಗೆ ಯಾವುದೇ ಒಂದು ಪಾಯಿಂಟ್ಸ್ ಬರಲ್ಲ. ಗೌತಮಿ ಅವರು ರಜತ್ ಅವರ ಬುಟ್ಟಿಗೆ 8 ಮರದ ತುಂಡುಗಳನ್ನು ಹಾಕಿರ್ತಾರೆ. 3 ಜನ ಸೇರಿ 16 ಮರದ ತುಂಡುಗಳನ್ನು ಗೌತಮಿ ಅವರದಕ್ಕೆ ಹಾಕಿರ್ತಾರೆ. ಎರಡನೇ ರೌಂಡಲ್ಲಿ ರಜತ್ ಅವರದಕ್ಕೆ 17, ಭವ್ಯ ಹಾಗೂ ಮೋಕ್ಷಿತಾ ಸೇರಿ 17 ತುಂಡುಗಳನ್ನು ಹಾಕಿರ್ತಾರೆ. ರಜತ್ ಒಬ್ಬರೇ 11 ಮರದ ತುಂಡುಗಳನ್ನು ಭವ್ಯ ಅವರದಕ್ಕೆ ಹಾಕಿರ್ತಾರೆ. ಈ ರೌಂಡಲ್ಲಿ ರಜತ್ ಅವರು ಹೊರಗಡೆ ಹೋಗ್ತಾರೆ. ಮೂರನೇ ರೌಂಡಲ್ಲಿ ಮೋಕ್ಷಿತಾ ಹಾಗೂ ಭವ್ಯ ಈಕ್ವಲ್ ಆಗಿ ಹಾಕ್ತಾರೆ, 14-14. ಅದು ಬಿಗ್ ಬಾಸ್ ಕಡೆಯಿಂದ ಟೈ ಬ್ರೇಕರ್ ಆಡಿಸ್ತಾರೆ. 5 ಮರದ ತುಂಡುಗಳನ್ನು ಕೊಟ್ಟು ಸೇಮ್ ಡಿಸ್ಟೆನ್ಸಿಂದ ಆಗಬೇಕಾಗಿರುತ್ತೆ. ಇದರಲ್ಲೂ ಅವರು ಸೇಮೇ ಆಗ್ತಾರೆ. ಅದೇ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮೋಕ್ಷಿತಾ ಅವರು ಗೆಲ್ತಾರೆ. ಭವ್ಯ ಅವ್ರದ್ದು ಎಡ್ಜಿಗೆ ತಗಲಿ ಒಳಗಡೆ ಬೀರುತ್ತೆ. ಮೋಕ್ಷಿತಾ ಅವರು ಡೈರೆಕ್ಟಾಗಿ ಬುಟ್ಟಿಗೆ ಬೀಳುತ್ತೆ. ಹಾಗಾಗಿ ಮೋಕ್ಷಿತಾ ವಿನ್ ಆಗ್ತಾರೆ ಈ ಟಾಸ್ಕ್ನಲ್ಲಿ. ಎರಡನೇ ಟಾಸ್ಕು. ಈ ಟಾಸ್ಕ್ ಹೆಸರು ಚೀಲದ ಜೊತೆ ಚೆಲ್ಲಾಟ. ಈ ಟಾಸ್ಕ್ನಲ್ಲಿ ಮೋಕ್ಷಿತಾ ಅವರು ಮಂಜಣ್ಣ, ಧನ್ರಾಜ್ ಹಾಗೂ ಭವ್ಯ ಅವರನ್ನು ಆಯ್ಕೆ ಮಾಡ್ತಾರೆ. ಈ ಟಾಸ್ಕ್ನಲ್ಲಿ ಮಂಜಣ್ಣ ಧನ್ರಾಜ್ಗೆ ಆಡಿದ ರೀತಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ.
ಅವ್ರು ಮಾತಾಡ್ಕೊಂಡು ಆಡಿದರೆ ಫಸ್ಟು ಧನರಾಜ್ ಟಾರ್ಗೆಟ್ ಮಾಡಿದ್ದೇ ತಪ್ಪು ಅದರಲ್ಲಿ. ಈ ನೀವು ಇಬ್ಬರು ಸೇರಿ ಮೋಕ್ಷಿತ್ ಹಾಗೂ ಭವ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗಟ್ಟಿದ್ದರೆ ಆಟನೇ ಬೇರೆ ರೀತಿ ಇರ್ತಾಯಿತ್ತು. ಇವರು ಧನರಾಜ್ ಟಾರ್ಗೆಟ್ ಮಾಡೋಕ್ಕೆ ಹೋಗಿ ಈ ಮೋಕ್ಷಿತ್ ಹಾಗೂ ಭವ್ಯ ಇವರು ಮಂಜಣ್ಣ ಅವ್ರದ್ದು ಖಾಲಿ ಮಾಡಿಬಿಡ್ತಾರೆ. ನೆಕ್ಸ್ಟ್ ರೌಂಡ್ರಲ್ಲಿ ಇವರಿಬ್ಬರು ಸೇರಿ ಧನರಾಜ್ನು ಖಾಲಿ ಮಾಡಿಬಿಡ್ತಾರೆ. ಫಸ್ಟ್ ರೌಂಡ್ರಲ್ಲಿ ಮಂಜಣ್ಣ ಬರ್ತಾರೆ, ಸೆಕೆಂಡ್ ರೌಂಡಲ್ಲಿ ಧನರಾಜ್ ಅವರು ಹೊರಗಡೆ ಬರ್ತಾರೆ. ಆಮೇಲೆ ಭವ್ಯ ಹಾಗೂ ಮೋಕ್ಷಿತ್ ಅವರು ಮೂರನೇ ರೌಂಡಲ್ಲಿ ಅವರೇನು ಆಟ ಆಡ್ದಂಗಿಲ್ಲ, ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಅದು ಖಾಲಿ ಮಾಡಿದ್ರು ಬಿಡಿ. ಅದು ಆಟ ಏನು ಅಷ್ಟೊಂದು ಇದು ಅನಿಸ್ಲಿಲ್ಲ. ಈ ರೌಂಡಲ್ಲಿ ಭವ್ಯ ಗೌಡ ಅವರು ಗೆಲ್ತಾರೆ. ಮೂರನೇ ಟಾಸ್ಕು ಹಾವು ಕೋಲಿನ ಆಟ. ಒಂದು ಉದ್ದವಾದ ಕೋಲಿ ಇರ್ತದೆ, ಅದು ಕೊನೆಯಲ್ಲಿ ಒಂದು ಬಾಲ್ ಇರ್ತದೆ. ಈ ಹಾವು ರೀತಿ ಒಂದು ಯಾವ ಹಾವು ಶೇಪ್ ಇರುತ್ತಲ್ಲ, ಆ ಶೇಪಲ್ಲಿ ಹಾವಿನ ಅಡೆತಡೆಗಳನ್ನು ತಾಗಿಸ್ಕೊಂಡು ಹೋಗಿ ಕೊನೆಯಲ್ಲಿರೋದು ಬುಟ್ಟಿಗೆ ಬಾಲ್ ಬೀಳಿಸೋ ಟಾಸ್ಕು. ಈ ಮೊದಲನೇ ರೌಂಡಲ್ಲಿ ವಿಕ್ರಮ್ ಅವರು ಫಸ್ಟ್ ಬರ್ತಾರೆ. ಸೆಕೆಂಡು ಭವ್ಯಗೌಡ ಅವರು ಬರ್ತಾರೆ. ಧನರಾಜ್ ಥರ್ಡು, ಮೋಕ್ಷಿತ ಫೋರ್ತು. ಆದರೆ ಇದು ಫೌಲ್ ಆಗಿದೆ ಅಂತೇಳಿ ಬಿಗ್ ಬಾಸ್ ಕಡೆ, ಈ ಟಾಸ್ಕ್ನ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಬಿಗ್ ಬಾಸ್ ಕಡೆಯಿಂದ ರೀಗೇಮ್ ಮಾಡಿಸ್ತಾರೆ. ಈ ಗೇಮಲ್ಲಿ ಮೊದಲನೇದಾಗಿ ಧನರಾಜ್ ಬರ್ತಾರೆ, ಎರಡನೇದಾಗಿ ಭವ್ಯಗೌಡ ಅವರು, ಮೂರನೇದು ವಿಕ್ರಮ್, ನಾಲ್ಕನೇದಾಗಿ ಮೋಕ್ಷಿತ ಬರ್ತಾರೆ. ವಿಕ್ರಮ್ ಅಣ್ಣವರು ಚಾನ್ಸ್ ಕೊಟ್ಟಿಲ್ಲ ಅಂತ ಭವ್ಯಗೌಡ ಅವ್ರಿಗೆ ಚಾನ್ಸ್ ಕೊಟ್ಟಾಗ ಕರೆಕ್ಟಾಗಿ ಆಡಬೇಕಲ್ವಾ. ಚಾನ್ಸ್ ಕೊಟ್ಟಿಲ್ಲ ಅವ್ರು ಕೊಡಲ್ಲ, ನೀವು ಕೊಡಬೇಕಾಗಿತ್ತು. ಅದು ಸರಿನೇ. ಭವ್ಯಗೌಡ ಅವರು ಫಸ್ಟ್ ಟಾಸ್ಕಲ್ಲಿ ಗೆಲ್ಲಬೇಕಾದ್ರೆ ಚಾನ್ಸ್ ಕೊಡಬೇಕಾಗಿತ್ತು. ಸೆಕೆಂಡ್ ಅವರು ಚಾನ್ಸ್ ಕೇಳಿದ ಮೇಲೇ ಕೊಟ್ಟಿದ್ದು. ಚಾನ್ಸ್ ಕೊಟ್ಟ ಮೇಲೆ ಈಗ ಅಪೋಸಿಷನ್ ಮಾಡ್ತಾಯಿದ್ದಾರೆ ಭವ್ಯಗೌಡ. ಅದು ಇರಿಟೇಟ್ ಆಗಿ ಯಾಕಾದರೂ ಚಾನ್ಸ್ ಕೊಟ್ಟನೋ ಅಂತ ಅನಿಸ್ತಾ ಇದೆ. ಈ ಥರ ಮಾಡ್ತಾಯಿದ್ದಾರೆ. ನನ್ನ ರಿವ್ಯೂ ಇಷ್ಟ ಆಗಿದೆ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.